ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ. ಇದರದ ಪಂಚಾಂಗ ವಿಶೇಷ. ಇದನ್ನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಶುದ್ಧ ಚತುರ್ಥಿ ಗುರುವಾರ 18/6/2026. ವಾರ ಬಂದು ಗುರುವಾರ, ತಿಥಿ ಬಂದು ಚತುರ್ಥಿ ಚೌತಿ ಅಂತಾರೆ. ರಾತ್ರಿ 11 ಗಂಟೆ 56 ನಿಮಿಷವರೆಗಿರ್ತಕ್ಕಂಥದ್ದು. ನಕ್ಷತ್ರ ಪುಷ್ಯಮಿ ನಕ್ಷತ್ರ, ಹಗಲು 4:30ರವರೆಗೆ. ಯೋಗ ಬಂದು ವ್ಯಾಘಾತ, ಕರ್ಣ ಬಂದು ಒಳಜ. ಇದು ಪಂಚಾಂಗಗಳು. ತದನಂತರ ರಾಹುಕಾಲಕ್ಕೆ ಬಂದಾಗ 1:30ರಿಂದ 3 ರಾಹುಕಾಲ, ಗುಳಿಕ ಕಾಲ ಬಂದು 9ರಿಂದ 1 10:30, ಅರ್ಧ ಪ್ರಹರಿ ಕಾಲ ಬಂದು 3ರಿಂದ 4:30, ಯಮಗಂಟ ಕಾಲ ಬಂದು 6ರಿಂದ 7:30. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥದ್ದನ್ನು ಇವತ್ತು. ಕಾರ್ಯ ಸಫಲತೆ, ರೇಷ್ಮೆ ಕೃಷಿಕರಿಗೆ ಒಳ್ಳೆಯ ಮಾರ್ಗದರ್ಶಿ, ದಾಳಿಂಬೆ, ಮಾವು, ಹಲಸು, ಚೇಪೆ, ಸಪೋಟ ಬೆಳೆಗಾರರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಇವತ್ತು ಏರಿಕೆ ಕಂಡುಬರತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಬಹಳ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು. ಸಾಯೀಶ್ವರ ಯಜ್ಞ ಸತ್ಯದೇವಾಗಿದೆ ಮೇ ತನ್ನ ಸರ್ವಪುರ ಸತ್ಯಸಾಯಿಬಾಬಾವರ ಧ್ಯಾನ ಮಾಡಿ. 5 ಅದೃಷ್ಟಕ್ಕೆ ಪೂರ್ವ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಅಲ್ಲಿಂದ ಮಿಥುನ ರಾಶಿಯವರಿಗೆ ಇದನ್ನ, ಇನ್ನು ವೃಷಭ ರಾಶಿಯವ್ರಿಗೆ ಬಂದಾಗ ಇದನ್ನ ಮಂದ ಪ್ರಗತಿ, ಅಂದರೆ ಎಲ್ಲ ನಿಧಾನ ಆಗ್ತಕ್ಕಂಥ ಕೆಲಸಗಳ ನಿಧಾನ. ಮನಸ್ಸಿಗೆ ಚಿಂತೆ, ಹಣಕಾಸಿನ ಕೊರತೆ, ಶುಂಠಿ, ತಂಬಾಕು, ಈರುಳ್ಳಿ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲೆಕ್ಟ್ರಿಕಲ್ ಸಾಮಾನು, ಎಲೆಕ್ಟ್ರಾನಿಕ್ ಸಾಮಾನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಗುರು ಸನ್ನಿಧಿಯನ್ನು ಸೇರಿ, ಅಂದರೆ ಎಲ್ಲಾದರೂ ನೀವು ದಾರಿಲಿ ಹೋಗೋವಾಗ ಗುರು ದೇವಸ್ಥಾನ ರಾಘವೇಂದ್ರ ಸ್ವಾಮಿಗಳದಾಗಲಿ, ಕೈವಾರ ತಾತಯ್ಯನವ್ರದ್ದಾಗಲಿ, ಗೋಂದಾವಳಿ ಬ್ರಹ್ಮಚೇತನ ಮಹಾರಾಜರದಾಗಲಿ, ಸತ್ಯಸಾಯಿಬಾವ್ರದ್ದಾಗಲಿ, ಶಿರಡಿ ಸಾಬಾ ಅವರದಾಗಲಿ, ಯಾವುದೇ ಗುರುಗಳ ದೇವಸ್ಥಾನ ಇದ್ದರೆ ಅವರಿಗೆ ವಿಸಿಟ್ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ, ಈಶಾನ ದೃಷ್ಟಿಗೂ ಕಿತ್ತಳೆ ಅದೃಷ್ಟ ಬಣ್ಣ. ಒಂದು ಮಿಥುನ ರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ. ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ, ಮಳೆ ಆಧಾರಿತ ಬೆಳೆಗಾರರಿಗೆ ಶುಭ, ಕಾರ್ಯಪ್ರಗತಿ, ಕಾರ್ಮಿಕರಿಗೆ ಲಾಭ, ದಿನಸಿ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಹೂವು ಹಣ್ಣು ವ್ಯಾಪಾರಿಗಳಿಗೆ ರಿಟೇಲಲ್ಲಿ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನ ಜೊತೆ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಒಂದು ಪೂರ್ವ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಪ್ರಯಾಣದಲ್ಲಿ ಏನೋ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಆದರೂ ಪ್ರಯಾಣದ ಬಗ್ಗೆ ಪ್ರಯತ್ನಿಸ್ತಕ್ಕಂಥದ್ದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ, ಗೃಹ ಸೌಖ್ಯ, ಹೈನುಗಾರಿಕೆ ಮತ್ತು ತೋಟಗಾರಿಕೆ ಎರಡರಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಹಾಲು, ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರು ರಾಘವೇಂದ್ರ ಸ್ವಾಮಿಯವರನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ. ಈ ತರಕಾರಿ, ಹೂವು ಹಣ್ಣು ಬೆಳೆತಕ್ಕಂಥ ರೈತರಿಗೆ ಸ್ವಲ್ಪ ಚೇತರಿಕೆ, ಅವ್ರ ವ್ಯವಹಾರದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು. ಕಟ್ಟಡ ಸಲಕರಣೆಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ತ್ರಿಮೂರ್ತಿ ರೂಪನಾಗಿರ್ತಕ್ಕಂಥ ದತ್ತಾತ್ರೇಯ ಸದ್ಗುರು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟಕ್ಕೆ ಹಳದಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ. ನೋಡಿ, ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ವ್ಯತ್ಯಾಸ ಇರ್ತಕ್ಕಂಥದ್ದು, ಯಾಕಂದರೆ ಗುರುಬಲ ಎಲ್ಲ ಇದೆ, ಉನ್ನತ ಸಾಧಿದ್ರು ಸಹ ಇವತ್ತಿನ ದಿನ ಅವರಿಗೆ ಅಧಿಕವಾದ ಖರ್ಚುಗಳು ಬರ್ತಕ್ಕಂಥದ್ದು, ವೃಥಾ ತಿರುಗಾಟ ಆಗ್ತಕ್ಕಂಥದ್ದು. ಕಾಫಿ, ರಬ್ಬರು, ಟೀ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಶಿರಡಿ ಸಾಯಿಬಾಬಾರ ಧ್ಯಾನ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗಿರ್ತಕ್ಕಂಥದ್ದು. ಈ ಜೀವದನಗಳನ್ನು ವ್ಯಾಪಾರ ಮಾಡ್ತಕ್ಕಂಥದ್ದು, ಸಂತೆಗಳಲ್ಲಿ ಹಸುಗಳು, ಎಮ್ಮೆಗಳು, ಕುರಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರು, ದಲ್ಲಾಳಿಗಳಿಗೆ ಒಳ್ಳೆಯ ವ್ಯಾಪಾರ ಲಾಭಕರವಾಗಿರ್ತಕ್ಕಂಥ ದಿನ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಮುಂದಕ್ಕೆ ತುಲಾರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭ, ಕಾರ್ಯಪ್ರಗತಿ, ಉತ್ತಮ ಹಣಕಾಸಿನ ಒಳಹರಿವು, ಹೈನುಗಾರಿಕೆಯಲ್ಲಿ ಶುಭ, ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸಾಯಿ ಗಾಯತ್ರಿ ಅಂದರೆ ಸಾಯೀಶ್ವರಾಗ ವಿದ್ಮಹೇ ಸತ್ಯ ದೇವಾಗೆ ಧೀಮಹಿ ತನ್ನ ಸರ್ವ ಪ್ರಚೋದಯಾತ್ ಅಂತೇಳಿ ಸದ್ಗುರುಗಳಾಗಿರ್ತಕ್ಕಂಥ ಭಗವಾನರನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅದರಿಂದ ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ, ಎಣ್ಣೆಕಾಳು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸದ್ಗುರುವಾಗಿರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ
ಆರೋಗ್ಯದಲ್ಲಿ ಸ್ಥಿರತೆ, ಹಣಕಾಸು ಪರಿಸ್ಥಿತಿಯಲ್ಲಿ ಸುಧಾರಣೆ, ವಿದ್ಯಾರ್ಥಿಗಳ ಶುಭ, ಎಲ್ಲ ರೀತಿಯ ಕೃಷಿಕರಿಗೆ ಲಾಭ, ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮಕರ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಲ್ಲಿ ಲಾಭ, ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಬರ್ತಕ್ಕಂಥ ದಿನ, ಹೂವಿನ ಹಣ್ಣಿನ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ಕೇಳಿ ಬರ್ತಕ್ಕಂಥದ್ದು, ಹಾಲಿನ ಉತ್ಪನ್ನ ಯಾರು ಮಾರ್ತಾರೆ ಅವರಿಗೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು. ಗುರು ವಂದನೆಯನ್ನು ಬೆಳಗ್ಗೆ ಎದ್ದು ಗುರುಗಳಿಗೆ ವಂದಿಸಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಆದಾಯ, ವಿದ್ಯಾರ್ಥಿಗಳಿಗೆ ಶುಭ, ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ. ಈ ಭತ್ತ ಕಬ್ಬಿನ ಬೆಳೆಗಾರರಿಗೆ ಕಾರ್ಯಪ್ರಗತಿ, ಹೂವು ಹಣ್ಣು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರುಸ್ತುತಿಯನ್ನು ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಕ್ಕಂಥದ್ದು, ಬಂಧು ಮಿತ್ರರ ಭೇಟಿ ಆಗ್ತಕ್ಕಂಥದ್ದು, ಗೃಹ ಸೌಖ್ಯ. ಈ ದಾಳಿಂಬೆ, ಪಪ್ಪಾಯಿ, ಕಲ್ಲಂಗಡಿ ಬೆಳೆದಿರ್ತಾರೋ ರೈತರು ಅವ್ರು ಇವಾಗ ಹೈರಾಣಿದೋಗಿದ್ದಾರೆ, ಅವರಿಗೆ ಇನ್ನು ಮುಂದಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದು. ಈ ಕೃಷಿ ಸಲಕರಣೆಗಳು, ಗೊಬ್ಬರ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಲಾಭದಾಯಕವಾಗಿರ್ತಕ್ಕಂಥದ್ದು. ಗುರುಪಾದುಕಾ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ 12 ರಾಶಿಗಳವರ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೇ, ಸದ್ಗುರುಗಳ ದಯದಿಂದ ತಮಗೆಲ್ಲರಿಗೂ ಈ ದಿನ ಶುಭಕರವಾಗಿರಲಿ ಅಂತ ಗುರುಧ್ಯಾನ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆತ್ಮರೇ, ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಗುರುದೇವ್.